ಸ್ನೇಹಿತರೆ, ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆಯಾ ಅಥವಾ ಇಲ್ಲಿ ನೀವು ನೋಡಿರ್ಬೋದು ಸರ್ಕಾರದ ಕಡೆಯಿಂದ ತುಂಬ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು. ಈ ರೇಷನ್ ಕಾರ್ಡ್ಗಳಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆಯಾ ಅಥವಾ BPL ರೇಷನ್ ಕಾರ್ಡ್ ಇದ್ದಂಥದ್ದು ಏನಾದರೂ APLಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಆಗಿದೆಯಾ ಅಂತ ನೀವು ಚೆಕ್ಔಟ್ ಮಾಡ್ಕೊಳ್ಬೇಕು. ನಿಮ್ಮ ಒಂದು ರೇಷನ್ ಕಾರ್ಡ್ BPL ಆಗಿದೆಯಾ ಅಥವಾ APL ಇದೆಯಾ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ರೇಷನ್ ಕಾರ್ಡ್ಗಳು ಸರ್ಕಾರ ತುಂಬ ರೇಷನ್ ಕಾರ್ಡ್ಗಳು 2-3 ದಿನದಿಂದ ತುಂಬ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ. ಆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದಲ್ದೇ BPL ಇದ್ದರೂ ಕೂಡ ಅವರು ಕನ್ವರ್ಟ್ ಆಟೋಮೆಟಿಕ್ಕಾಗಿ ಅಧಿಕಾರಿಗಳು ನೇರವಾಗಿ ಅವರ BPL ಕಾರ್ಡ್ನ APL ಆಗಿ ಕನ್ವರ್ಟ್ ಮಾಡಿದ್ದಾರಂತೆ. ಇದು ತುಂಬ ಜನರು ಕರ್ನಾಟಕದಲ್ಲಿ ಗೋಳಾಟ ನಡೆದಿದೆ. ನಿನ್ನೆ ಅಥವಾ ಮೊನ್ನೆಯಿಂದ 2-3 ದಿನದಿಂದ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ನಿಮ್ಮ ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ ಇದ್ದಂಥದ್ದು ನೇರವಾಗಿ ಅವರು APLಗೆ ಕನ್ವರ್ಟ್ ಮಾಡಿದ್ದಾರೆ. ಈಗ ಯಾವ ರೀತಿ ಅವರ ಇನ್ಕಮ್ ಕಡಿಮೆ ಇದ್ದರೂ ಕೂಡ ಅವರ ರೇಷನ್ ಕಾರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರುವಂಥ ಇದು ಕೆಲಸ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಅದಕ್ಕಾಗಿ ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ BPL ಇದ್ದಂಥ ರೇಷನ್ ಕಾರ್ಡ್ ಏನಾದರೂ APLಗೆ ಕನ್ವರ್ಟ್ ಆಗಿದೆಯಾ ಅಥವಾ ಇಲ್ಲ ಅಂತ ನೀವು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮ್ಮ BPL ರೇಷನ್ ಕಾರ್ಡ್ ತುಂಬ ಉಪಯುಕ್ತ ಆಗಿರುತ್ತೆ ಬಡವರಿಗೆ. ಆ BPL ಕಾರ್ಡ್ APL ಕನ್ವರ್ಟ್ ಆಗಿತ್ತು ಅಂತಂದ್ರೆ ನಿಮಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ. ಹಾಗಾಗಿ BPL ಕಾರ್ಡ್ಗೆ ಏನು ಸೌಲಭ್ಯ ಸಿಗುತ್ತೋ ಅದು APL ಕಾರ್ಡ್ಗೆ ಸಿಗೋದಿಲ್ಲ. ಅದು ಶ್ರೀಮಂತರ ಕಾರ್ಡ್ ಆಗಿರುತ್ತೆ. ಅದಕ್ಕಾಗಿ ಈ BPLನ ಬಡವರಿಗೆ ನೀಡುವಂಥದ್ದು. ನೀವು APL ಆಗಿದೆ ಅಥವಾ ಇಲ್ಲ ಅಂತ ನೋಡಿಕೊಂಡು ಆದಷ್ಟು ನೀವು ತಹಸೀಲ್ ಆಫೀಸ್ಗೆ ಹೋಗಿ ಸಮಸ್ಯೆನ ಹೇಳ್ಕೊಳ್ಬೇಕಾಗುತ್ತೆ. ಫುಡ್ ಆಫೀಸ್ಗೆ ಹೋಗಿ ನೀವು ನಿಮ್ಮ ದಾಖಲೆಗಳು ನೀಡಬೇಕಾಗುತ್ತೆ. ಯಾಕೆಂತಂದರೆ ನಾವು ಬಡವರಿದ್ದೀವಿ, ನಮಗೆ ಯಾವುದೇ ಇನ್ಕಮ್ ಇಲ್ಲ, ಯಾವುದೇ ಎಲ್ಲ BPLಗೆ ಕಾರ್ಡ್ಗೆ ನಾವು ಅರ್ಹರಿದ್ದೇವೆ. ಆದರೂ ಕೂಡ ನಮಗೆ APL ಆಗಿ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗಿದೆ ಅನ್ನೋದಾದರೆ ನೀವು ನೇರವಾಗಿ ಹೋಗಿ ಆಹಾರ ಇಲಾಖೆಗೆ ಭೇಟಿ ನೀಡಿ ನಿಮ್ಮ ದಾಖಲೆಗಳು ಏನಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ನಿಮ್ಮ ದಾಖಲೆಗಳು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು. ಆದಷ್ಟು ಬೇಗ ಅದು ಕೆಲಸನ ಅದು ಕೈಗೆತ್ತಿಕೊಳ್ತಾರೆ. ಏನು APL ಕಾರ್ಡ್ ಆಗಿತ್ತು ಅಂತಂದರೆ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡೋಕ್ಕೆ ಬಂದರೆ ಮಾಡಿ, ಇಲ್ಲ ಅಂತಂದರೆ ನೇರವಾಗಿ ನೀವು ಗ್ರಾಮ ಒನ್ ಸೆಂಟ್ರಿಗೆ ಹೋಗಿ ಅಥವಾ ಆನ್ಲೈನ್ ಸೆಂಟ್ರಿಗೆ ಹೋಗಿ ನೀವು ಚೆಕ್ಔಟ್ನ ಮಾಡ್ಕೊಳ್ಬೇಕು. ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಈ ರೀತಿಯಾಗಿ ಆಹಾರ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂಥ ಆಪ್ಷನ್ಸ್ ಬರುತ್ತೆ ನೋಡಿ ಸ್ನೇಹಿತರೆ. ಈ ರೀತಿಯಾದಂಥ ಆಪ್ಷನ್ಸ್ ಬಂದಾಗ ಪಡಿತರ ಚೀಟಿ ಸ್ಥಿತಿ, ಪಡಿತರ ಚೀಟಿ ವಿವರ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ OTP ಯೊಂದಿಗೆ ಅಂತ ಇದೆ ಮತ್ತು ಇಲ್ಲಿ ವಿತೌಟ್ OTP ಅಂತ ಬರುತ್ತೆ. ನೀವು ಯಾವುದಾದ್ರೂ ಒಂದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕು. ರೇಷನ್ ಕಾರ್ಡ್ ನಂಬರ್ ಹಾಕಿ OTP ಮುಖಾಂತರ ಲಾಗಿನ್ ಆದರೆ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ತೋರಿಸುತ್ತೆ. OTP ಯೊಂದಿಗೆ ಲಾಗಿನ್ ಆಗಿ ಇಲ್ಲಿ OTP ಯೊಂದಿಗೆ ಲಾಗಿನ್ ಆಗಬೇಕು ಅಂತಂದರೆ ನೀವು ಈ ಕಡೆಯದು OTP ಯೊಂದಿಗೆ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ರೇಷನ್ ಕಾರ್ಡ್ನ ನಮೂದಿಸಿ ಅಂತ ಹೇಳುತ್ತೆ. ರೇಷನ್ ಕಾರ್ಡ್ ಕೊಟ್ಟು ನೀವು ಮುಂದೆ ಅಂತ ನೆಕ್ಸ್ಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಸಂಪೂರ್ಣವಾಗಿ ನಿಮ್ಮ ರೇಷನ್ ಕಾರ್ಡು ಡೀಟೇಲ್ಸ್ ತೋರಿಸುತ್ತೆ. ಅಲ್ಲಿ ಏನು APL ಆಗಿದೆ ಅಥವಾ BPL ಇದೆ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಅಲ್ಲಿ ಶೋ ಆಗುತ್ತೆ. ಈ ರೀತಿಯಾಗಿ ನೀವು ಚೆಕ್ ಮಾಡೋದ್ರಿಂದ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ. ಏನಾದರೂ ನೀವು ನಿರ್ಲಕ್ಷ್ಯ ತೋರಿದರೆ ನಮ್ಮದು BPL ಇದೆ ಬಿಡಿಯಪ್ಪ, BPL ಇದೆ ನಮ್ಮದು, APL ಯಾವ ರೀತಿ ಆಗುತ್ತೆ ಅಂತ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗ್ಬೇಡಿ. ಇದು ಕರ್ನಾಟಕದಾದ್ಯಂತ ತುಂಬ ಜನರ ಸಮಸ್ಯೆ ಆಗಿಬಿಟ್ಟಿದೆ. 2-3 ದಿನದಲ್ಲಿ APL ಕನ್ವರ್ಟ್ ಆಗಿದೆ ತುಂಬ ರೇಷನ್ ಕಾರ್ಡ್ಗಳು. ಅದಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ಗಳು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಏನಾದರೂ APL ಆಗಿದ್ದರೆ ದಯವಿಟ್ಟು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಇದು ಇನ್ಕಮ್ ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋಗಿ ನಿಮ್ಮ ಫುಡ್ ಆಫೀಸ್ಗೆ ಸಲ್ಲಿಸಿ. ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಮತ್ತು ಅಥವಾ BPL ಕಾರ್ಡ್ ಇದ್ದದ್ದು APLಗೆ ಕನ್ವರ್ಟ್ ಆಗಿರುತ್ತೆ. ದಯವಿಟ್ಟು ನೋಡಿಕೊಳ್ಳಿ. ಯಾರ್ದಾದ್ರೂ ಈ ಸಮಸ್ಯೆ ಆಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.